ಗಂಗಾ ತಗೋ ಇದು ಆರತಿ ಮಾಡಿ ಕುಂಕುಮ ಹಚ್ಚ ರಾಜುಗೆ ಮತ್ತು ಮನ್ಸೊಳಗೆ ಬೇಡ್ಕೊ ಮನೆ ದೇವ್ರಿಗೆ ನನ್ನ ಗಂಡ ಜೋಪಾನವಾಗಿ ಹೋಗಿ ಬರ್ಲಿ ತಾಯಿ ಯಾವಾಗಲೂ ರಕ್ಷಣೆ ಮಾಡೋಂದಂತ ಬೇಡ್ಕೊ ನಂಬಿದ್ದೇವ್ರು ಯಾವತ್ತೂ ಕೈ ಬಿಡಲ್ಲ ತಗೊಳವ. ಆಯ್ತು ರೀ ಅತ್ತೆ. ರೀ ಅಷ್ಟು ದೂರ ಹೋಗಿ ನಿಂತ್ಕೊಂಡ್ರೆ ಕುಂಕುಮ ಹೆಂಗೆ ಹಚ್ಲಿ ನಾನು? ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬರ್ರಿ. ಆಯ್ತಾ ಎಲ್ಲ? ಆಯ್ತು ರೀ, ಹುಷಾರಾಗಿ ಹೋಗಿ ಬರ್ರಿ. ಆಯ್ತು ಗಂಗಾ, ಥ್ಯಾಂಕ್ ಯು. ನೀನು ಹುಷಾರು. ಅಮ್ಮ ಮತ್ತೇನಾದ್ರೂ ದುಡ್ಡು ಬೇಕಿದ್ರೆ ಹೇಳ್ರಿ, ನಂಗೆ ಫೋನ್ ಮಾಡಿರಿ, ನಾನು ಅಕೌಂಟಿಗೆ ಹಾಕ್ತೀನಿ ಆಯ್ತಾ. ಮತ್ತು ಅದು ಆಕಳ ತರ್ತೀನಿ ಅನ್ನತ್ತಿದ್ರಿ, ಅಪ್ಪನ ಕಡೆಗೆ ಹೇಳಿದ್ದೀನಿ. ತರೋವಾಗ ಹೇಳ್ರಿ, ನನಗೆ ಹಾಕ್ತೀನಿ ನನ್ನ ದುಡ್ಡು. ಆಯ್ತಪ್ಪ, ದುಡ್ಡಿದ್ದು ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ನೀನು. ಇದಾವೀಗ ಸದ್ಯಕ್ಕೆ ನೋಡೋಣ. ಆಕಳ ತರಬೇಕಾದ್ರೆ ಒಂದು 5,000 ಬಳಸ್ಕೊಂಡಿವಿ ಅದರಲ್ಲಿ. ತರಬೇಕಾದ್ರೆ ಬೇಕಿದ್ರೆ ಫೋನ್ ಹಚ್ಚಕ್ಕೆ ಹೇಳ್ತೀನಿ ನಿಮ್ಮಪ್ಪಗೆ. ಆಯ್ತಾ ತಗೋರಿ. ಇನ್ನೇನು ಆತಲ್ಲ, ಬೀಗದ ಕೈ ಎಲ್ಲಿಟ್ಟಿವ ಏನೋ ಕೀಲಿ ನೋಡೋಣ ತಡಿ. ಆರ್ತಿ ಅಲ್ಲಿ ಒಳಗೆ ಕಿಟಕ್ಯಾಗ ಇದು ಬೀಗದ ಕೈ ಅದು ಐತ ನೋಡವ. ಕಾರ್ ಇನ್ನೂ ಬಂದಿಲ್ಲಲ್ಲ, ನಿಂತಂದ್ರೆ ಏನು ಮಾಡೋಣ ಇಲ್ಲಿ? ಇನ್ನೇನು ಬರ್ತಿದ್ದಾನಂತ, ಈಗ ಹೊರಗೆ ಬಂದು ಕಾಲ್ ಮಾಡಿದ್ದೆ. ಒಂದು 5 ಮಿನಿಟ್ ಲೇಟ್ ಆಗ್ತೈತನ್ನ, ಬರ್ತಾ ಇದ್ದೀನಂತ ಅಂದ. ಆಯ್ತು ತಗೋರಿ. ಇನ್ನೇನು ಬ್ಯಾಗ್ ಎಲ್ಲ ತೊಗೊಂಡಿಟ್ಟಿರೋದೈತೆ. ಆರ್ತಿ ಬರೋಣ? ಆಯ್ತ್ರಿ ಬಾವ, ಹುಷಾರಾಗಿ ಹೋಗಿ ಬರ್ರಿ. ಆದ್ರೆ ನಾನು ರೈಲ್ವೆ ಸ್ಟೇಷನ್ ಮಟ್ಟ ಬರಾತೀನಿ ರೀ. ಆತು ಅಪ್ಪ, ಬರೋಣ? ಆತ್ ಮಗನೇ, ಹುಷಾರಾಗಿ ಹೋಗ್ಬಾ. ಆತಪ್ಪ, ನೀನು ಅಷ್ಟ ಆರೋಗ್ಯದ ಕಡೆ ಗಮನ ಕೊಡು. ಏನು ಹೊಲ ಕಡೆಗೆ ಎತ್ತಿನ ಡ್ಯೂಟಿ ಅಷ್ಟ ಮಾಡಕ್ಕೆ ಹೋಗು. ಏನು ಕೆಲಸ ಅದು ಏನು ಭಾಳ ಮಾಡಕ್ಕೆ ಹೋಗ್ಬೇಡ. ಜಾಸ್ತಿ ಆರೋಗ್ಯ ಇವಾಗ ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಸೂಕ್ಷ್ಮವಾಗಿರ್ಬೇಕು ನೀವು. ಚಳ್ಯಾಗ ಮಳ್ಯಾಗ ಅದು ಇರಕ್ಕೆ ಹೋಗ್ಬೇಡ್ರಿ. ಅಮ್ಮ ನೀನು ಹೋದ್ರೆ ಏನು ಸಣ್ಣ ಪುಟ್ಟ ಮಾಡ್ಕೊಂಡು ಬರ್ರಿ ಅಷ್ಟೇ. ಮತ್ತು ಮೆಕ್ಕೆಜೋಳ ಆಕ್ತಿ ಮಾಡೋದು ಅವೆಲ್ಲ ಕೂಲಿಯರ್ ತೊಗೊಂಡು ಮಾಡ್ರಿ. ದುಡ್ಡು ಕಳಿಸ್ತೀನಿ ನಾನು. ಎದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಏನಾದರೂ ತೊಂದರೆ ಇದ್ರೆ ನಂಗೆ ಕಾಲ್ ಮಾಡಿ ಆಯ್ತಾ. ಇಮಿಡಿಯೇಟ್ಲಿ ಬರ್ತೀನಿ ನಾನು. ಆತಪ್ಪಯ್ಯ. ಅಲ್ಲಲ್ಲ, ಭಾರಿ ಬಿಡಪ್ಪ. ನೋಡಮ್ಮ ನಮ್ಮ ಹೀರೋ ಹೆಂಗಿದಾನ, ಚಸ್ಮಾ ಟೈ ಎಲ್ಲ ಮ್ಯಾಚಿಂಗ್ ಖತರ್ನಾಕ್ ಐತ್ ಬಿಡು. ಪುಟ್ಟಿ ಗುಂಡ, ನಾನು ಊರಿಗೆ ಹೋಗತ್ತೀನಿ. ಈಗ ಬರೋದು 4 ದಿವಸ ಲೇಟ್ ಆಕೈತೆ. ಅಲ್ಲಿವರೆಗೂ ಆಟ ಮಾಡಬಾರ್ದು. ಅಜ್ಜಿ ತಾತನ ಮಾತು ಕೇಳಬೇಕು. ಅಮ್ಮಂಗೆ ಅದ ಬೇಕು ಇದ ಬೇಕಂತ ಆಟ ಮಾಡಬಾರ್ದು. ಸ್ಕೂಲಿಂದ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಬ್ಯಾಗ್ ತೊಗೊಂಡು ಹೋಮ್ವರ್ಕ್ ಬರ್ಕೊಂತ ಕುಂದರ್ರಿ. ದೇವ್ರಿಗೆ ಕೈ ಮುಗಿದು ಆಮೇಲೆ ಅಮ್ಮ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡುತ್ತೆ, ತಿಂದು ಮತ್ತು ಹೋಮ್ವರ್ಕ್ ಮಾಡೋದು. ಜಾಸ್ತಿ ಹಠ ಮಾಡಕ್ಕೆ ಹೋಗ್ಬಾರ್ದು. ನೀವು ಹಠ ಮಾಡಿದ್ರೆ ನಾನು ಬರುವಾಗ ಏನೂ ತೊಗೊಂಡು ಬರೋದಿಲ್ಲ. ನಾನು ಹೇಳಿದ ಮಾತು ಕೇಳಿದ್ರೆ ನಿಮ್ಗೆ ಬರುವಾಗ ಒಂದು ಸರ್ಪ್ರೈಸ್ ತೊಗೊಂಡು ಬರ್ತೀನಿ. ದೊಡ್ಡ ಚಾಕ್ಲೇಟು ಮತ್ತು ಒಂದೊಂದು ಬಾಕ್ಸ್, ನಿನಗೊಂದು. ಆ ಬಾಕ್ಸ್ ಒಳಗೆ ಏನೇನು ಇರ್ತಾವ ಗೊತ್ತಾ? ಅದ್ರಾಗ ಮಾಮೂಲಿ ನೀವು ಸ್ಕೂಲಿಗೆ ಏನೇನು ತೊಗೊಂಡು ಹೋಗ್ತಿರಲ್ಲ ಎಲ್ಲ ಇರ್ತೈತೆ. ಡ್ರಾಯಿಂಗ್ ಬುಕ್ಕು, ಪೆನ್ಸಿಲು, ಎಲೇಸರು, ಸ್ಕೆಚ್ ಪೆನ್ನು, ಕ್ರೈನ್ಸು, ಜಾಮೆಟ್ರಿ ಬಾಕ್ಸು, ಶಾರ್ಪ್ನರು, ವಾಟರ್ ಪೇಂಟು, ಇಷ್ಟೆಲ್ಲ 1 ವರ್ಷಕ್ಕಾಗುವಷ್ಟು ಇರುತ್ತೆ ಅದ್ರಾಗ. ನೀವು ಹೆಂಗೆ ಬೇಕಾದಂಗೆ ಬಳಸ್ಕೋಬೋದು. ಕಳ್ಕೊಂಡು ಬರ್ಬೋದು. ಮನ್ಯಾಗ ಇಟ್ಟಿರೋವು ಎಲ್ಲಿ ಮತ್ತೆ ಹಗಲೆಲ್ಲ ಅಡ್ಡಾಡೋದಕ್ಕೆ ತಡಿ ಅಂತ ಒಂದು 50 ರೂಪಾಯಿದವು ಪೆನ್ಸಿಲ್, ರಬ್ಬಲ್ ಎಲ್ಲ ಬೇಕಾಗಿರೋ ತಂದಿಟ್ರೆ 2 ದಿನದಾಗ ತೊಗೊಂಡೋಗಿ ಹೋಯ್ತು ನನಗೆ ಅಜ್ಜಿ. ಅದು ಕಳುತ್ತೆ, ಅವ್ನು ತೊಗೊಂಡ ಇವ್ನು ತೊಗೊಂಡ ಅಂತ ಹೋಗಿ ಕಳ್ದು ಹಾಕ್ತಾರೆ. ಇನ್ನು ಬಾಕ್ಸ್ ತಂದ್ರೆ ಬಿಡ್ತಾರೇನಪ್ಪ ಅವ್ರು? ಮುಗ್ದ ಹೋತಲ್ಲಿಗೆ 1 ತಿಂಗಳಾಗಂದ್ರೆ ಹಿಂಗೆ ತೊಗೊಂಡೋಗಿ ಹಿಂಗೆ ಖಾಲಿ ಮಾಡಿಬಿಡ್ತಾರೆ. ಅವೆಲ್ಲ ಏನು ಬೇಡ ತರೋದು ಬಿಡೋದು. ಅವೇನು ಬರುವಾಗ ಚಾಕ್ಲೇಟ್ ಅವಷ್ಟೇ ತೊಗೊಂಡು ಬಾವ್ರಿ. ಮತ್ತು ಇವು ಪೆನ್ಸಿಲ್, ರಬ್ಬಲ್ ಅದು ಇಲ್ಲ ಅಂಗಡ್ಯಾಗ ಕಡಿಮೆ ರೇಟಿಗೆ ಸಿಗ್ತಾವೆ, ತಂದು ಕೊಡ್ತೀನಿ ತೊಗೊ ನಾನವ್ರಿ ಅಂತ ಎಲ್ಲ. ಮತ್ತೆ ಏನು ತರಕದು ಹೋಗ್ಬೇಡ ನೀನು. ಆತಾಯ್ತು ಅಪ್ಪಯ್ಯ. ಈಗ ಆರತಿ ತಟ್ಟಾಗ ಒಂದು 50 ರೂಪಾಯಿ ಹಾಕಪ್ಪ. ಆತಮ್ಮ, ಒಂದ್ಸಲ ತಂದು ಕೊಡೋಣ, ನೋಡೋಣ ತಡಿ ಹೆಂಗೆ ಇಟ್ಕೋತಾರ ನೋಡಿ. ಆಮ್ಯಾಗ ಪುಟ್ಟಿ ಗುಂಡ ಇದು ತಗೋರಿ. ಇಬ್ರು ಈಕ್ವಲ್ ಮಾಡಿ ತಗೋಬೇಕಾ? ನಿಂಗೆ 250 ರೂಪಾಯಿ, ನಿಂಗೆ 250 ರೂಪಾಯಿ. ಅಪ್ಪ ಇದು ತಗೋ ನಿನ್ಗೆ. ಇದ್ರಾಗ ನಿಮ್ಮ ಅಮ್ಮಗೂ ಕೊಡ್ಬೇಕು. ಹೇ ಬೇಡಪ್ಪ, ಅವ್ರಂದ್ರೆ ಸಣ್ಣ ಹುಡುಗರಂತ ಹಂಗೆ ಹೇಳಿದ್ನಿ ನಾನು. ಇದು 500 ರೂಪಾಯಿ ನೀನ ಇಟ್ಕೊ, ಅಮ್ಮಂಗೆ ಕೊಡ್ತೀನಿ ನಾನು. ಆಯ್ತು ತಗೋ. ಮೇಡಮ್ ಅವರೇ, ಆರತಿ ತಟ್ಟಾಗ ಎಷ್ಟು ಹಾಕ್ಲಿ ರೀ? 1 ಲಕ್ಷ ಹಾಕ್ರಿ. ಕೇಳೋದು ನೋಡು ಎಷ್ಟು ಬೇಕಂತೆ. ಒಂದು 50 ರೂಪಾಯಿ ಹಾಕ್ರಿ ಸಾಕು. ಅಯ್ಯೋ ಏನ್ರಿ ಇದು 50 ರೂಪಾಯಿ ಹಾಕ್ರಿ ಅಂದ್ರೆ 500 ರೂಪಾಯಿ ಹಾಕತ್ತಿರಲ್ಲ? 50 ರೂಪಾಯಿನ ಹಾಕೋಣ ಅನ್ಕೊಂಡಿ ನಾನು. ಚಿಲ್ಲರೆ ಇದ್ದಿದ್ದಿಲ್ಲ, ಅದಕ್ಕೆ 500 ರೂಪಾಯಿ ಹಾಕಿದ್ನಿ. ಇರ್ಲಿ ತಗೋ, ಅಡ್ಜಸ್ಟ್ ಮಾಡ್ಕೊ. ಅಮ್ಮ ಇದು ತಗೋ. ನನಗೆ ಯಾಕಪ್ಪ ಇಷ್ಟಕ್ಕೊಂದು ದುಡ್ಡು? ಅದು 500 ರೂಪಾಯಿ ನೋಟೆ ಬೇಡ. ನಿನ್ ಖರ್ಚಿಗೆ ಆಗ್ತಾವ, ಇಟ್ಕೋ. ನನ್ನ ಖರ್ಚಿಗೆ ಇದಾವ ತಗೊಳಮ್ಮ. ಎಲ್ಲೆಡ್ಕೆ ಅದು ತರಕ್ ಬೇಕಾಕೈತೆ, ಇಟ್ಕೋ. ಇದು ಆರ್ತಿ ಇದು ತಗೋ. ಯಾರಿಗ್ರಿ? ಅಯ್ಯೋ ಬ್ಯಾಡ್ರಿ ಬಾವ. ಇರ್ಲಿ ತಗೋ. ಇಲ್ಲ ಬ್ಯಾಡ್ರಿ ಬಾವ, ನಿಮ್ ಖರ್ಚಿಗೆ ಬೇಕಾಗ್ತಾವ, ಇಟ್ಕೊಳ್ರಿ. ಅದ 500 ರೂಪಾಯಿ ಎದಕ್ಕಾದ್ರೂ ಬರ್ತಾವ. ಯಾಕೆ ಎಲ್ರು ಖರ್ಚಿಗೆ ಬರ್ತಾವ ಅನ್ನತ್ತೀನಿ? ನನ್ನ ಹತ್ರ ದುಡ್ಡು ಇದಾವ ಆರ್ತಿ, ಇಸ್ಕೋ. ಹೇಳ್ತೀನಿ ಗಂಗಾ, ಹೇಳ ಆರ್ತಿಗೆ. ಇಸ್ಕೋ ಆರ್ತಿ, ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ಕೊಡಾತಾರೆ. ಅರಿ ಕೊಡ್ರಿ ಅವಳ ಕೈಯಾಗ. ಆರ್ತಿ ಬನ, ಆರ್ತಿ ತಟ್ಟೆ ಅದು ಒಳಗಿಟ್ಟು ಬರೋಣ. ನಡಿಯಕ್ಕ ಹೋಗೋಣ. ಗಂಗಾ, ಹಂಗ ಬರುವಾಗ ನನ್ ಶೂ ತಗೊಂಡ್ ಬರ್ರಿ. ಬಾಕ್ಸ್ ಒಳಗಿದಾವ್ ನೋಡ್ರಿ. ಬಾಕ್ಸ್ ಒಳಗ್ರಿ? ತಗೊಳ್ರಿ, ತಗೊಂಡ್ ಬರ್ತೀವಿ. ಆರ್ತಿ, ನಾನು ತಟ್ಟೆ ಇಡೋ ಮಟ ನೀನ್ ಹಿತ್ತಲ ಕಡೆಗೆ ಹೋಗಿ ಬಾಗ್ಲು ಹಾಕಿದ್ದೀನಿ ಇಲ್ಲ ನೋಡ್ಕೊಂಡ್ ಬಾ ಹೋಗು.
ನಾನು ಒಬ್ಳೆ ಹೋಗ್ಬೇಕಾ ಇತ್ತಲ್ ಕಡೆಗೆ? ನೀನು ಬಾರಕ್ಕ, ನಂಗೆ ಹೆದರಿಕೆ ಆಕೈತೆ. ಮೊನ್ನೆ ನೀನು ಬಂದಿದ್ದು ಹೇಳಿದ್ದೆ ಅಲ್ಲ, ಅವಾಗಿಂದ ಇತ್ತಲ್ ಕಡೆ ಹೋಗಾಕ ಭಯ ಆಗತೈತಿ ನನಗೆ. ಇಲ್ಲ ನೋಡ್ಬಿಟ್ಟಿ, ಈ ಕಡೆದೈತಲ್ಲ ನಾನು ತಗೋತೀನಿ ಬ್ಯಾಗ್, ಆ ಕಡೆದ್ ನೀನ್ ತಗೋ. ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ನಾನು ಎಳ್ಕೊಂಡು ಹೋಗ್ತೀನಿ, ಯಾರು ಮುಟ್ಟಬಾರ್ದು. ಈಗ ಹೇಳತ್ತೀನಿ, ನಂಗೆ ಎರಡೂ ಬೇಡ, ನೀನೇ ಇಟ್ಕೋ. ಹೌದಾ? ಓಕೆ ಓಕೆ, ಐ ರೆಸ್ಪೆಕ್ಟ್ ಯುವರ್ ಟಾಕಿಂಗ್ ಪುಟ್ಟಿ, ಬಿಕಾಸ್ ಯು ಮೈ ಸಿಸ್ಟರ್, ಮೀ ಯುವರ್ ಬ್ರದರ್. ಓಕೆ. ಗಿರ್ಜಕ್ಕ ಏನ್ ಮಾಡತ್ತಿ? ಅಲ್ಲಲ್ಲ, ಏನ್ ರವ ಇದು ಕನ್ಸೊಳಗ್ ಬಂದಂಗ್ ಬಂದಿದ್ದೀರಿ? ಬರ್ರಿ ಬರ್ರಿ. ಬಂದು ಅಕ್ಕ, ಮತ್ತೆ ಏನ್ ಮಾಡೋದು, ಸಣ್ಣವರಾಗಿ ನಾವ ತಗ್ಬೇಕಲ್ಲ. ಪಾಪ ನೀವಂತ್ರು ಈಗ ದೊಡ್ಡ ಮನುಷ್ಯರಾಗಿರಿ, ಮಾತಾಡ್ಸತಿಲ್ಲ ನಮ್ಮನ್ನ. ಕೂಲಿ ಹೇಳ್ತೀನಿ, ಮೆಕ್ಕೆಜೋಳ ಹಾಕಕ್ ಹೋಗೋಣ ಅಂತ ಅಂದಿದ್ದೆ, ಅದಕ್ಕೂ ಇಲ್ಲ. ಅದಕ್ಕೆ ಹೋಗಿ ಬರೋ ನಡೆಯುವ. ಗಿರ್ಜಕ್ಕ ಯಾಕೋ ನಮ್ಮ ಮೇಲೆ ಸಿಟ್ಟಾಗೈತೆ. ರಾಜುನು ಹೋಗೋದು ಗೊತ್ತಿತ್ತಲ್ಲ, ಅದಕ್ಕೆ ಬರಾಬರ ಕೆಲಸ ಮುಗಿಸ್ಕೊಂಡು ರೊಟ್ಟಿ ಮಾಡಿ ನಮ್ಮ ಅತ್ತೆಗೆ ರೊಟ್ಟಿ ಅದು ಕೊಟ್ಟು ನಾವು ತಿಂದಿಲ್ಲ ನೋಡು, ಹಂಗ ಓಡೋಡ್ ಬಂದ್ವಿ ಈ ಕಡೆ. ಏನಪ್ಪ ರಾಜು, ಹೋಗಾತಿ? ಹೋಗಿ ಬರಪ್ಪ, ಆರಾಮಾಗಿ ಹುಷಾರಾಗಿ ಹೋಗ್ಬಾ. ಅಯ್ಯ ಬಿ, ಹಂಗಲ್ಲವ, ಗಂಗಾ ತಂಗಿ ಬಂದಿದ್ದಾಳೆ, ಮತ್ತೆ 2 ಗದ್ದೆ ಇದಾವ, ನಡ್ರಿ ಅತ್ತೆ, ಅಲ್ಲ ಊಟ ಮಾಡ್ದು ಬಂದಂಗೂ ಆಕೈತೆ. ಎಲ್ರು ಮತ್ತೆ ಹೋಗಿ ಹಾಕಿ ಊಟ ಮಾಡಿ ಬಂದ್ವಿ. ನಿಮ್ಗೆ ಹೇಳೋಣ ಅಂತ ಅನ್ಕೊಂಡ್ರೆ ಅಲ್ಲಿ ಬರಾಕು ಟೈಮ್ ಆಗಿಲ್ಲ, ಏನಿಲ್ಲ. ಮತ್ತೆ ರಾಜುನು ಹೋಗೋದಿತ್ತು, ಒಂದಿನ ಪಟ್ನಕ್ಕೆ ಹೋಗಿ ಬಂದ್ವಿ, ರೇಷನ್ ಏನೇನು ತೊಗೊಂಡು ಬರೋದಿತ್ತು. ಮತ್ತೆ ಚಕ್ಲಿ ಚೂಡ ಅವು ಇವು ಮಾಡೋದು ಅದ ಆಗ್ಬಿಟ್ಟೈತಿ. ಎಲ್ಲಿ ಆ ಕಡೆಗೆ ಬರಾಕ ಟೈಮ್ ಆಗಿಲ್ಲ. ಇನ್ನೇನು ಆತ್ ತಗೋ, ಖಾಲಿನೇ ಇರ್ತೀನಿ, ಬರ್ತಿರ್ತೀನಿ. ಆತಾತ್ ಬರ್ರಿ. ಸುಶೀಲಕ್ಕ ಬಿಡಾಡ್ಯಾರ ಅಂತಿತ್ತಲ್ಲ ಈಗ. ಹೌದೌದು, ನಮ್ಗೇನು ಗೊತ್ತು ನೀನ್ ಕರೀತಿ ಅಂತ. ನಾವು ಬೇರೆ ಹೊಲಕ್ಕೆ ಹೋಗದಂಗೆ ಇದೀವಿ, ಅದಕ್ಕೆ ಸಿಟ್ಟು ಬಂತು ನಮ್ಗೆ. ಕಾಕಿ ಹೋಗಿ ಬರ್ತೀನಿ. ಅಯ್ಯಪ್ಪ ರಾಜು, ಎದ ದೇಶ ಸೈನಿಕ ಆಗಿ ಹಂಗೆಲ್ಲ ಕಾಲಿಗೆಲ್ಲ ಬೀಳ್ಬಾರ್ದಪ್ಪ. ಎದ ಕೈ ಕೊಡಂಗ. ಏನ್ ನಿನ್ನೆ ಕಾಲಿಗೆಲ್ಲ ಬೀಳ್ತಾರಂಗೆ, ಆರಾಮಾಗಿ ಹೋಗಿ ಬರಪ್ಪ. ಹ್ಯಾಪಿ ಜರ್ನಿ ರಾಜು, ನನ್ನ ಕಡೆದ್ಲಿಂದ್ರನು ಹ್ಯಾಪಿ ಜರ್ನಿ. ಹುಷಾರಾಗಿ ಹೋಗ್ಬಾ. ಥ್ಯಾಂಕ್ಸ್ ರೀ ಕಾಕಿ. ಯಾವ್ದು ಗಾಡಿ ಸೌಂಡ್ ಬರತೈತೆ ರಾಜು? ಯಾರ್ದು ಕಾರ್ ಬಂದಂಗ ಆತ್ ನೋಡಪ್ಪ. ಇನ್ ನಮ್ದ ಹೋಗೋದು ರೀ. ಹೋಗಿ ನೋಡೋಗ್ರಿ, ರಾಮದಾಸನ್ ತಮ್ಮಂಗ್ ನೋಡಿದ್ರಿ ನೀವು? ಕಾರ್ ಗಾಡಿ ಅವತ್ತು ತಗೊಂಡ್ ಹೋಗಿದ್ವಿ ನೋಡ್ ನಾವು ಗಂಗಾರೂರಿಗೆ. ಅದೇ ನೀಲಿ ಕಲರ್ದ ಐತ್ ನೋಡೋಗ್ರಿ, ಒಂದ್ ಸ್ವಲ್ಪ ಇದ್ರ ಕರ್ಕೊಂಡ್ ಬರ್ರಿ. ಈ ಕಡೆಗೆ ಬರ್ತಾನೆ, ನಾವು ಅಲ್ಲಿ ಹೋಗೋದ್ ನೋಡ್ರಿ. ಆತತಕ, ಕಾರ್ ಏನೋ ಬಂದಂಗ ಆತ್ ನಿಮ್ದು. ಹುಷಾರಾಗಿ ಹೋಗ್ರಿ ರಾಜು, ಹೋಗ್ ಬರಪ್ಪ. ಮತ್ತೆ ಯಾವಾಗ ಬರೋದೀಗ? ನೋಡ್ಬೇಕ್ರಿ ಕಾಕಿ, ಸೂಟಿ ಬಿಟ್ಟಾಗ ಬರ್ತೀನ್ರಿ. ತಗೋಕ, ನಾವು ಹೋಗ್ತೀವಿ. ಮತ್ತೆ ಹೋಗ್ರಿ, ಕಾರ್ ಗಾಡಿನೂ ಬಂದೈತೆ, ಹುಷಾರಾಗಿ ಹೋಗ್ಬರ್ರಿ. ಎಲ್ಲಿ ಸ್ಟೇಷನ್ ಮಠ ಹೋಗ್ತೀರಿ ಬಿಟ್ಟು ಬರಕ? ನಾವ್ ರೈಲ್ವೆ ಸ್ಟೇಷನ್ ಮಠ ಹೋಗಿ ದೂರ ಹೋಗೋದಲ್ಲ, ಮತ್ತೆ ಅಲ್ಲಿ ಹೋಗಿ ನಾನು ಗಂಗಾ ಆರತಿ ಎಲ್ರು ಹೋಗಿ ಬಿಟ್ಟು ಬರ್ತೀವಿ. ಹೌದೇನು? ಆತ ತಗೋ, ಮತ್ತೆ ಹೋಗಿ ಬಿಟ್ಟು ಬರ್ರಿ. ಹೋಗ್ರಿ. ಎಲ್ಲಿ ಆರತಿ ಗಂಗಾ ಏನು ಒಳಗಿದ್ದಾರೆ? ನಾವ ಒಳಗಿದಾರ ನೋಡು. ಈತಲ್ ಕಡೆ ಬಾಗ್ಲು ಬಿಗದ ಕೈದು ತಗೊಂಡ್ ಬರ್ರಿ ಹೋಗ್ರಿ ಅಂತ ಕಳ್ಸಿದ್ನಿ. ಬರವ, ನೀವು ಸ್ಟೇಷನ್ ಮಠ ಹೋಗಿ ಬಿಟ್ಟು ಬರೋಣ? ಹೌದೇನು? ಇಲ್ಲಕ್ಕ, ಹೋಗಿ ಬರ್ರಿ ಹೋಗ್ರಿ. ಎಲ್ಲ ಕೆಲಸ ಹಂಗಂಗ ಬಿಟ್ಟು ಬಂದೀವಿ, ಇಲ್ಲಿ ಬರಾಕ ತಪ್ಪಿಸ್ಕೊಂಡ್ ಬಂದೀವಿ ಅಂತಂದ್ರೆ ಅಮ್ಮ ಸ್ಟೇಷನಿಗೆ ಹೋಗಕ್ ಬಿಡ್ತೈತೆ. ಮತ್ತೆ ಆರ್ತಿಗೆ ಮಾತಾಡ್ಸ್ಕೊಂಡ್ ಬರಾಕ ಇನ್ನೊಂದಿನ ಬರ್ತೀವಿ ತಗೋ. ಸರೋಜಾ, ನಾನು, ರೇಖಾ, ಫಾತಿಮಕ್ಕ ಅದು ಎಲ್ರು ಬರ್ತೀವಿ. ಆತ ತಗೋ, ಬರ್ಲ ನಾವ? ರಾಜು ಹೋಗಿ ಬರಪ್ಪ. ಹುಷಾರಾಗಿ ಹೋಗ್. ಆಯ್ತ್ರಿ. ಆಯ್ತಮ್ಮ, ಇನ್ನೇನು ಆತಲ್ಲ, ಎಲ್ಲ ಕೀಲಿ ಅದು ಹಾಕೊಂಡು ರೆಡಿ ಇರ್ರಿ. ಆಕಾಶ ಬಂದಿರ್ಬೇಕು, ಅವಾಗಿಂದ ಕಾಲ್ ಬರತೈತೆ. ನನ್ಗೆ ಸೈಲೆಂಟ್ ಐತೆ, ಏನೋ ಗುಯಿ ಗುಯಿ ಅನ್ನತೈತೆ. ಅವು ಬ್ಯಾಗ್ಗಳೆಲ್ಲ ಅಪ್ಪ ಅಲ್ಲಿ ಡಿಕ್ಕಿ ಒಳಗೆ ಇಡಕ್ಕೆ ತಗೊಂಡ್ ಬಾ ಇಲ್ಲಿ. ಆಕಾಶ, ಮತ್ತೇನು ನಮ್ಮ ಊರಿನ ದಾರಿ ಗೊತ್ತಾಯ್ತಾ? ರಾಜು, ನಂಗೆ ಗೊತ್ತಾಯ್ತು. ಲೊಕೇಶನ್ ಹಾಕೊಂಡೆ ಬಂದಿದ್ನಲ್ಲ, ಅಲ್ಲಿ ರೋಡಿಗೆ ಬಂದ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯ್ತು ಯಾವ ಕಡೆ ಟರ್ನ್ ಆಗ್ಬೇಕಂತ. ಮತ್ತೆ ಅಲ್ಲಿ ಒಬ್ರು ಅಂಕಲಿಗೆ ಕೇಳಿದೆ, ಹಿಂಗೆ ಹೋಗ್ರಿ ಅಂತ ಅಂದ್ರ ಡೈರೆಕ್ಟ್ ನಿಮ್ಮ ಮನೆ ಕಡೆಗೆ ಬನ್ನಿ. ಹೌದಾ? ಮತ್ತೆ ರಾಮದಾಸ್ ಯಾವತ್ತು ಬರ್ತಾನಂತ? ನಾನು ಹೋಗೋ ಟೈಮಲ್ಲ ಹೋಗಿದ್ದಾನ. ಇರ್ಲಿ ಇರ್ಲಿ. ಇಲ್ರಿ, ನಾ ಹೇಳ್ದ ರಾಜುನು ಹೋಗಕ್ಕಾಗತ್ತಿಲ್ಲ, ಎಷ್ಟು ಬೇಜಾರಾಗ್ತಾನೆ ಏನೋ. ಬಂದು ಫೋನ್ ಮಾಡ್ಬೇಕು. ಒಂದ್ 3 ದಿನ ಬಿಸಿ ಇರ್ತೀನಿ, 3 ದಿನ ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಹೇಳು, ಹೆಂಗೋ ಸಮಾಧಾನ ಮಾಡಂತ ಹೇಳಿ ಕಳ್ಸಿದಾನೆ. ಹೌದಾ? ಇರ್ಲಿ ತಗೋ, ಕಾಲ್ ಮಾಡ್ತೀನಿ. ನಾನು ಇದೇ ಡೇಟಿಗೆ ಹೋಗ್ತೀನಿ ಅಂತ ನಂಗೆ ಗೊತ್ತಿದ್ದಿಲ್ಲ. ಫಿಕ್ಸ್ ಮಾಡಿದಿದ್ರ ಅವನು ಹೇಳ್ತಾ ಇದ್ದ, ಯಾವ ಡೇಟಿಗೆ ಹೋಗ್ತಿ ಹೇಳ್ ಮಚ್ಚ, ನಾನು ಬರ್ತೀನಿ ಕಳ್ಸಾಕು. ನಂದು ಮತ್ತೆ ಅರ್ಜೆಂಟು ಯಾವ್ದಾದ್ರು ಕೆಲಸ ಬರ್ತಾ ಇರ್ತಾವ, ಹೋದ್ರ 3-4 ದಿನ ಗಟ್ಲೆ ಬರೋದಿಲ್ಲ, ಹೇಳು ಅಂತ ಅಂತಿದ್ದ. ಇಲ್ಲ ತಗೋ, ಹೇಳ್ತೀನಿ ಅಂತಿದ್ನಿ. ಅಷ್ಟ್ರಾಗ ಕಾಲ್ ಮಾಡಿ ಹಿಂಗ ಮತ್ತೆ ಕಾರ್ ಗಾಡಿ ಅವತ್ತು ಆಕಾಶ್ ತಗೊಂಡ್ ಬರ್ತಾನೆ, ನಾನು ಹಿಂಗ್ ಹೋಗತೀನಿ ಅಂತ ಹೇಳ್ದ. ಬೇಜಾರಾಯ್ತು. ಮತ್ತೆ ಏನ್ ಮಾಡಕ್ ಬರ್ತೈತಿ, ಕೆಲಸ ಇರ್ತಾವಲ್ಲ, ಕೆಲ್ಸಾನು ಇಂಪಾರ್ಟೆಂಟ್ ಆಗಿರ್ತಾವ. ರಾಜು, ಆರ್ತಿ ಅವ್ರ ಅಪ್ಪ ಅಮ್ಮಂಗೆ ಬರಾಕ್ ಹೇಳಿದೆ ಇಲ್ಲ? ಬರ್ತೀನಂತ ಹೇಳಿದ್ರು ಅವರು. ಏನು ಫೋನ್ ಮಾಡಿ ಇಲ್ಲಪ್ಪ? ಮತ್ತೆ ಇಲ್ಲ ಅಂತಂದ್ರೆ ಹಿಂಗ ಹೋಗಿ ಕರ್ಕೊಂಡಾದ್ರೆ ಹೋಗೋಣ. ಇಲ್ಲ, ಹೇಳಿನಮ್ಮ ಬರ್ತಾರಂತ. ನಿನ್ನೆ ಸಂಜೆ ಏನೋ ಆಗ ನೆನ್ಪಾತದ, ಕಾಲ್ ಮಾಡಿದ್ದೆ, ಮಾವರು ಮಾತಾಡಿದ್ರು. ಮತ್ತೆ ನಾವು ಇಷ್ಟು ಗಂಟೆಗೆ ಈ ಕಡೆಯಿಂದ ಹೊರಡ್ತೀವಿ, ನೀವು ಆ ಕಡೆಯಿಂದ ಹೊರಟು ಬರ್ರಿ ಅಂತ ಅಂದೆ. ಆಯ್ತು ತಗೊಳ್ರಿ ಅಳಿ ಅಂದ್ರ ಅಂತ ಇಟ್ರು. ಹೇಳಿದ್ದೆ, ಚಲೋ ಆದ್ ಬಿಡಪ್ಪ. ಹಿಂಗೋ ನಾನ್ ಮತ್ತೆ ಈ ಟೆನ್ಷನ್ ಒಳಗೆ ಎಲ್ಲಿ ಮರ್ತ್ಗಿರ್ತಿದ್ದೇನೋ ಅನ್ಕೊಂಡಿದ್ನಿ. ಅವತ್ತು ಬಾಯ್ ಬಿಟ್ಟು ಹೇಳಿದಾರ, ಅಳಿ ಅಂದ್ರೆ ಹೇಳ್ರಿ, ಮತ್ತೆ ಹೊರಡುವಾಗ ನಾವು ಬರ್ತೀವಿ ರೈಲ್ವೆ ಸ್ಟೇಷನ್ ಮ್ಯಾಗಂತ. ಮತ್ತೆ ಈಗ ನೆನ್ಪಾತ್ ನಂಗೆ, ಅಯ್ಯೋ ಏನೋ ಮರ್ತೀವಲ್ಲ ಅಂತ ಅನಿಸ್ತು. ಇವಾಗ ನೆನ್ಪಾತ್, ಗಂಗಾ ಅವ್ರ ಚಿಕ್ಕಮ್ಮ ಮತ್ತೆ ಅವ್ರ ಅಪ್ಪಾಜಿ ಬರ್ತೀನಿ ಅಂದಿದ್ದೆ. ಆತ ತಗೋ.
ಕೊಡು ಗುಂಡ ಬ್ಯಾಗ್ ವಜೆ ಐತದ ಎಲ್ರು ಹೋದ್ರ ಬಾ ಜಲ್ದಿ ಹೋಗೋಣ ಇಲ್ಲ ಆರ್ತಿ ಅಕ್ಕ ನಾನ ಹೇಳ್ಕೊಂಡು ಹೋಗ್ತೀನಿ ವಜ್ಜಿ ಇಲ್ಲ ಅದೇ ನೋಡ್ಬೇಕಿದ್ರೆ ಒಟ್ಟ ಹೇಳಿದ್ ಮಾತ್ ಕೇಳೋದಿಲ್ಲಲ್ಲ ನೀನು ಆತ್ ನಡಿ ಅಯ್ಯೋ ಹೋಗತ್ತ ಮಾತಾಡ್ಸೋಣ ಬೇಡ ಹೆದರಿಕೆ ಬೇರೆ ಆಗತ್ತೈತೆ ಏನು ಮಾಡಲಿ ಆಗಿದ್ದಾಗಲಿ ಹಲೋ ರೀ. ಅಯ್ಯೋ ನನಗೆ ಮಾತಾಡ್ಸ್ತಿರೋದಿವ್ರು ನನಗೆ ಯಾಕೆ ಮಾತಾಡ್ಸತ್ತಾರ ಅದು ಬೇರೆ ಗುರುತು ಪರಿಚಯ ಏನೂ ಇಲ್ಲ ಏನು ಮಾಡಲಿ ತಿರುಗ್ದಂಗೆ ಹಂಗೆ ಹೋಗ್ಬಿಡ್ಲಾ ಅಯ್ಯೋ ಆದ್ರೆ ತಪ್ಪು ತಿಳ್ಕೊತಾರೆ ಮತ್ತೆ ಇರಲಿ ಹಾಂ ಹೇಳಿ ಅಪ್ಪ ಸದ್ಯ ತಿರುಗಿದ್ಲು. ಏನಿಲ್ರಿ ನಿಮ್ಮ ಹೆಸರು ತಿಳ್ಕೊಬೋದಾ? ನನ್ನ ಹೆಸರಾ? ಹ್ಞೂ ರೀ ನಿಮ್ಮ ಹೆಸರು ಕೇಳತ್ತೀನಿ. ಏನ್ರಿ ನಿಮ್ಮ ಹೆಸರು? ಅಲ್ಲ ಅದು ಗುರುತು ಪರಿಚಯ ಏನೂ ಇಲ್ಲ ಹೆಸರೇ ಕೇಳತ್ತೀರಿ ಅಂತ ಅದಕ್ಕೆ ಕೇಳ್ತಿರೋದು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೆ ಭೇಟಿ ಆದಾಗ ನಿಮ್ಮ ಹೆಸರಿಂದನೇ ಕರಿಬೋದಲ್ಲ, ಅದಕ್ಕೆ ಕೇಳಿದ್ನಿ. ಅಂದಂಗೆ ನನ್ನ ಹೆಸರು ಆಕಾಶ್ ಅಂತ. ಹಾಯ್. ಹಾಂ ಹೆಲೋ ರೀ. ಓ ಸೂಪರ್ ಬಿಡ್ರಿ, ನೀವು ಕೈ ಕೊಡಕ್ಕೆ ಬಂದ್ರೆ ನಮಸ್ಕಾರ ಮಾಡ್ತಿದ್ದೀರಲ್ಲ. ಅಂದಂಗೆ ರಾಜು ಅನ್ನ ನಿಮ್ಗೇನಾಗಬೇಕು? ನಾನು ಅಲ್ಲ ರೀ ನೀವು ಯಾರಂತನೂ ಗೊತ್ತಿಲ್ಲ ನನಗೆ ಇದೆಲ್ಲ ನಾನು ಯಾಕೆ ನಿಮ್ಮ ಹತ್ರ ಹೇಳ್ಬೇಕು? ಹಾಗೆ ಸುಮ್ಮನೆ ಕೇಳ್ದಿರಿ, ಮುಂದೆ ಯಾವಾಗಾದ್ರೂ ಯೂಸ್ ಆಗುತ್ತಲ್ಲ. ಏನಂದ್ರಿ? ಏನಿಲ್ಲ, ಅದ ರಾಜು ಅನ್ನೋ ಒಬ್ರ ಇದಾರಲ್ಲ, ಸ್ವಾತಿ ಅಕ್ಕಗೂ ನೋಡೀನಿ, ವೈನೀರ್ಗೂ ನೋಡಿದೀನಿ. ನೀವು ಯಾರಂತ ಗೊತ್ತಾಗ್ಲಿಲ್ಲ, ಅವ್ರ ಜೊತೆನ ಬಂದ್ರಿ, ಅದಕ್ಕೆ ಕೇಳ್ದೆ. ಏನ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ, ಒಳ್ಳೆ ಹುಡುಗರಿ ನಾನು. ನಾನೇನು ಅನ್ಕೊಂಡಿಲ್ಲ ಬಿಡ್ರಿ ಅಷ್ಟಕ್ಕೂ. ರಾಜು ಭಾವ ಇದ್ದಾರಲ್ಲ ಅವರ ಹೆಂಡತಿ ತಂಗಿ ನಾನು, ಗಂಗಾ ಅಕ್ಕ ನಮ್ಮ ಅಕ್ಕ. ಓ ವೈನಿಯರ್ ತಂಗಿ ನೀವು? ಸೂಪರ್ ಬಿಡ್ರಿ. ಹಂಗಾದ್ರ ಅನ್ಕೊಂಡ್ನಿ ಮೊದ್ಲ ನಾನು ಹಿಂಗ ಏನಾದ್ರೂ ಇರ್ಬೇಕಂತ, ಮತ್ ಮೊದ್ಲ ಯೋಚನೆ ಮಾಡ್ಬಾರ್ದಲ್ಲ, ಅದಕ್ಕೆ ಸುಮ್ಮನಾದ್ನಿ. ಈಗಾದ್ರ ಹೆಸರು ಹೇಳ್ತೀರಾ? ನಿಮ್ಮ ಹೆಸರು? ನನ್ನ ಹೆಸರು ಆರತಿ ಅಂತ. ಆಯ್ತ್ರಿ, ನಮ್ಮ ಅಪ್ಪ ಅಮ್ಮ ಬರೋರು ಇದಾರೆ, ಹೋಗ್ತೀನಿ. ಆರ್ತಿನಾ? ವಾವ್, ನೈಸ್ ನೇಮ್ ರೀ. ಥ್ಯಾಂಕ್ ಯು ಸೋ ಮಚ್ ರೀ. ಆಯ್ತಾಯ್ತು ಬರ್ತೀನಿ, ಬಾಯ್. ಹೆಲೋ ರೀ, ಏನ್ ಬಾಯ್ ಹೇಳ್ಬಿಟ್ಟು ಹೋಗತ್ತೀರಿ? ನಾನು ಬರ್ತೀನಿ ನಡ್ರಿ, ರಾಜು ಅನ್ನ ಕಳ್ಸಕ ಬಂದಿರೋದು. ಬರ್ರಿ ಇಬ್ರು ಹೋಗೋಣ. ಅಯ್ಯೋ ಇರ್ರಿ, ನೀವು ನನ್ನ ಜೋಡಿ ಯಾಕೆ ಬರತ್ತೀರಾ? ನೀವು ಈ ಕಡೆಯಿಂದ ಹೋಗ್ರಿ, ನಾನು ಹಿಂಗೆ ಮಧ್ಯಕ್ಕೆ ಹೋಗ್ತೀನಿ. ಇಲ್ಲಾಂದ್ರೆ ನೀವು ಹಿಂಗೆ ಹೋಗ್ರಿ, ನಾನು ಹಿಂಗೆ ಹೋಗ್ತೀನಿ. ಇಬ್ರು ಜೊತೆಲ್ಲ ಹೋದ್ರೆ ಯಾರಾದ್ರೂ ಏನಾದ್ರೂ ಅನ್ಕೊಳಲ್ವಾ? ಏನ್ರಿ ಇಷ್ಟೊಂದು ಹೆದರ್ತೀರಾ? ನಿಮ್ಮ ಮಾತಿನ ಅರ್ಥ? ಅಯ್ಯೋ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನಾನು ಹೇಳಿದ್ದು ಇವಾಗಿನ ಜನ್ರೇಷನ್ ನಲ್ಲಿನೂ ನಿಮ್ಮಂತ ಹುಡುಗಿಯರಿದಾರ ಅಂತ ನಗು ಬಂತು. ಒಂದ್ ಹುಡುಗನ್ ಜೋಡಿ ಮಾತಾಡೋಕ್ಕೂ ಇಷ್ಟ ಎದುರಾತೀರಿ, ಜೋಡಿಲೇ ಹೋಗೋಂಬರ್ರಿ ಅಂತಂದ್ರು ಯಾರಾದ್ರೂ ಏನಾದ್ರೂ ಅನ್ಕೋತಾರ ಅಂತ ಹೇಳ್ತಾ ಇದ್ದೀರಿ. ಸೂಪರ್ ಬಿಡ್ರಿ, ನಿಮ್ ಕ್ಯಾರೆಕ್ಟರ್ ನಂಗೆ ಭಾಳ ಇಷ್ಟ ಆಯ್ತು. ಸೂಪರ್, ಐ ಲೈಕ್ ಯು. ಏನಂದ್ರಿ? ಅಯ್ಯೋ ನಾನು ಹೇಳಿದ್ದು ಐ ಲೈಕ್ ಯು ಯುವರ್ ಕ್ಯಾರೆಕ್ಟರ್ ಅಂತ ಹೇಳಿದ್ನಿ ರೀ. ಆಯ್ತಾಯ್ತು. ಬರ್ರಿ. ಅಲ್ಲ ನೀವು ನಡ್ರಿ, ಬರ್ತೀನಿ. ಯಪ್ಪ ಜಸ್ಟ್ ಮಿಸ್ಸು. ತುಂಬ ಹುಷಾರಾಗಿ ಮಾತಾಡಬೇಕು ಇವ್ರ ಹತ್ರ. ಏನೋ ಒಂಥರ ಚೆನ್ನಾಗಿದ್ದಾರೆ, ಕ್ಯಾರೆಕ್ಟರ್ ಅಂತೂ ಭಾಳ ಲೈಕ್ ಆದ್ದು. ಸೂಪರ್. ಇವಾಗಿನ ಕಾಲದಲ್ಲಿ ಇಂಥ ಹುಡುಗಿಯರು ಸಿಗೋಕ್ಕೂ ಪುಣ್ಯ ಮಾಡಿರಬೇಕು. ದೇವತೆ ನೋಡ್ದಂಗೆ ಆಯ್ತು ನನಗೆ. ಮತ್ತೆ ಯಾವಾಗ ಭೇಟಿನೋ ಏನೋ, ಯಾವಾಗ ಮಾತಾಡ್ತೀವೋ ಏನೋ. ಇರ್ತಾರ ಅನ್ಸುತ್ತೆ ಇಲ್ಲಿ, ನೋಡೋಣ.